ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣ ದೇವ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಇದರ ನೇರ ಪರಿಣಾಮ ಈಗ ಗಡಿ ಜಿಲ್ಲೆ ಬೆಳಗಾವಿಯ ಮೇಲಾಗಿದೆ. ಜಿಲ್ಲೆಯ ಸಪ್ತ ನದಿಗಳು ಮೈದುಂಬಿ ಹರಿತಿದ್ದು ವಿಶ್ವವಿಖ್ಯಾತ ಗೋಕಾಕ್ ಫಾಲ್ಸ್ಗೆ ಹೊಸ ಜೀವ ಬಂದಿದೆ. ಒಣಗಿ ಹೋಗಿದ್ದ ನದಿಗಳನ್ನು ಕಂಡು ಕಣ್ಣೀರಿಡ್ತಿದ್ದ ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಮಹಾರಾಷ್ಟ್ರದಲ್ಲಿ ಮಳೆ, ಬೆಳಗಾವಿಯ ನದಿಗಳಿಗೆ ಜೀವಕಳಿ. ಕೃಷ್ಣಯ್ಯ ಆರ್ಭಟ, ಕಣ್ಮನೆ ಸೆಳೆದ ಗೋಕಾಕ್ ಜಲಪಾತ. ಪಶ್ಚಿಮ ಘಟ್ಟಗಳು ಹಾಗೂ ಮಹಾರಾಷ್ಟ್ರದಲ್ಲಿನ ಮಳೆ ಕೃಪೆ ಕೊನೆಗೂ ಬೆಳಗಾವಿಯ ಪಾಲಿಗೆ ವರದಾನವಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಬಣಗುಡುತ್ತಿದ್ದ ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ವೇದ ಹಾಗೂ ದೂದಗಂಗಾ ನದಿಗಳು ಈಗ ಗಾಂಭೀರ್ಯದಿಂದ ಹರಿಯುತ್ತಿವೆ. ವಿಶೇಷವಾಗಿ ಚಿಕ್ಕೋಡಿಯ ಕಲ್ಲೋಳ ಭಾಗದಲ್ಲಿ ಕೃಷ್ಣೆಯ ಆರ್ಭಟ ಕಣ್ಣಿಗೆ ಅಬ್ಬದಂತಾಗಿದೆ. ಇತ್ತ ಗೋಕಾಕ್ ಜಲಪಾತ ಬೋರ್ಗರೆಯುತ್ತಾ ದುಮ್ಮಿಕ್ಕುತ್ತಿದ್ರೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಆದರೆ ಪ್ರಕೃತಿ ಸೌಂದರ್ಯದ ಜೊತೆಗೆ ಅಪಾಯವೂ ಇರೋದ್ರಿಂದ ಅರಣ್ಯ ಇಲಾಖೆ ಕಣಕುಂಬಿ, ಚಿಕ್ಕಲೆ ಹಾಗೂ ಬಟವಾಡೆ ಜಲಪಾತಗಳಿಗೆ ಪ್ರವಾಸಿಗರ ಪ್ರವೇಶವನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಇನ್ನು ಮಳೆಯ ಮತ್ತೊಂದು ಮುಖವು ಬೆಳಗಾವಿಯಲ್ಲಿ ಕಾಣಿಸುತ್ತಿದೆ. ನಿಪ್ಪಾಣಿ ತಾಲೂಕಿನ ದೂದಗಂಗಾ ಹಾಗೂ ವೇದಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಕಾರದ ಗಾಬೋಜ್, ಬಾರವಾಡ, ಕನ್ನೂರು ಸೇರಿದಂತೆ ಹಲವು ಸಂಪರ್ಕ ಸೇತುವೆಗಳು ಜಲಾವೃತಗೊಂಡಿವೆ. ಗೋಕಾಕ್ ತಾಲೂಕಿನ ಸಿಂಗಳಾಪುರ ಸಂಪರ್ಕ ಸೇತುವೆಯು ನೀರಿನಲ್ಲಿ ಮುಳುಗಿದ್ದು ಸಂಚಾರ ಸ್ಥಗಿತಗೊಂಡಿದೆ. ನಗರ ಪ್ರದೇಶದಲ್ಲಿಯೂ ಮಳೆ ಅವಾಂತರ ಸೃಷ್ಟಿಸಿದೆ. ಅಶೋಕನಗರ ಹೋಲ್ಸೇಲ್ ಹಣ್ಣಿನ ಮಾರುಕಟ್ಟೆ ರಸ್ತೆಯಲ್ಲಿ ಭಾರೀ ಗುಂಡಿಗಳು ನಿರ್ಮಾಣವಾಗಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ರಸ್ತೆ ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ವರುಣನ ಆರ್ಭಟ ಬೆಳಗಾವಿ ಜಿಲ್ಲೆಯ ಒಣಗಿದ ಭೂಮಿಗೆ ಜೀವ ತುಂಬಿ ಸಮಾಧಾನ ತಂದಿದೆಯಾದರೂ ಪ್ರವಾಹ ಹಾಗೂ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಜನರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಮುಂದಿನ ಕೆಲವು ದಿನಗಳ ಕಾಲ ರೆಡ್ ಅಥವಾ ಆರೆಂಜ್ ಅಲರ್ಟ್ ಇರುವುದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಬೆಳಗಾವಿಯಿಂದ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್.